ಶಾಲಿನಿಯ ಅಪ್ಪ ರಾಮೇಗೌಡ ಹಾಗೂ ಅನುರಾಧ ಅಮ್ಮ ಅನುರಾಧ ಕಿರಿಯ ಮಗಳು ಶ್ರುತಿ ಕೂಡ ಅವರ ಜೊತೆ ಹುಡುಗನ ಮನೆಯನ್ನು ನೋಡಲು ಹೋಗುತ್ತಾರೆ. ಅದೇ ನವನೀತ್ ಕೂಡ ಅವತ್ತು ಆಫೀಸ್ಗೆ ಹೋಗದೆ ಕಂಪನಿಗೆ ರಜೆ ಹಾಕಿ ಮನೆಯಲ್ಲೇ ಇರುತ್ತಾನೆ. ಹಾಗೆ ನಾರಾಯಣಗೌಡರು ಇವರು ಓದದ್ದನ್ನು ನೋಡಿ ತುಂಬು ಹೃದಯದಿಂದ ವೆಲ್ಕಮ್ ಮಾಡಿ ಹಾಗೆ ಎಲ್ಲರಿಗೂ ಸ್ವಾಗತ ಹೇಳುತ್ತಾರೆ. ಹಾಗೆ ಮನೆ ಕೂಡ ತುಂಬ ಡೆಕೋರೇಟಿವ್ ಆಗಿ ರೆಡಿ ಮಾಡಿರುತ್ತಾರೆ. ಅವರ ಸ್ಟೇಟಸ್ಗೆ ತಕ್ಕ ಹಾಗೆ ರೆಡಿ ಮಾಡಿ ತುಂಬ ಚಂದವಾಗಿ ಕಾಣುತ್ತಿರುತ್ತದೆ. ಇದನ್ನು ನೋಡಿದ ರಾಮೇಗೌಡರ ಸಂಬಂಧಿಕರು, ವಾ, ಎಂಥ ಮನೆಗೆ ಶಾಲಿನಿಯನ್ನು ಕೊಡುತ್ತಿದ್ದಾರೆ, ಇಷ್ಟೊಂದು ಅದೃಷ್ಟ ಮಾಡಿದ್ದಾಳೆ ಶಾಲಿನಿ, ನಿಜವಾಗಲೂ ತುಂಬ ಅದೃಷ್ಟ ಮಾಡಿದ್ದಾಳೆ, ಇವರಿಗೆ ಇಂಥ ಮನೆಯ ಅಂದುಕೊಳ್ಳುತ್ತಾರೆ. ನವನೀತ್ ಮನೆ ಕೂಡ ಬಂಗಲೆ ರೀತಿಯಲ್ಲೇ ಇರುತ್ತದೆ. ಅದಕ್ಕಾಗಿ ಅವರೆಲ್ಲರೂ ಹಾಗೆ ಮಾತನಾಡಿಕೊಳ್ಳುತ್ತಾರೆ. ಶ್ರುತಿ ಒಳಗಡೆ ಬರುವುದನ್ನು ನೋಡಿ ನವನೀತ್ ತುಂಬ ಖುಷಿಯಿಂದ, ಏನು ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಸಂಪ್ರದಾಯಬದ್ಧವಾಗಿ ಹುಡುಗಿಯನ್ನು ಹುಡುಕಲು ಶುರು ಮಾಡಿದ್ದಾರೆ, ಆದರೆ ಹುಡುಗಿಯನ್ನು ಕೂಡ ಮನೆಗೆ ಕರೆಸಿದ್ದಾರೆ, ಪರವಾಗಿಲ್ಲವೇ, ಆದರೂ ನೋಡೋಕ್ಕೆ ನನ್ನ ಹುಡುಗಿ ತುಂಬ ಚಂದ ಇದ್ದಾಳಲ್ವಾ, ಎಷ್ಟು ಸಖತ್ತಾಗಿದ್ದಾಳೆ, ನಾನು ಒಳ್ಳೆ ಹುಡುಗಿ ಅಂತಂದರೆ ಯಾವುದ್ಯಾವುದೋ ರೀತಿ ಇರ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಚಂದ ಅವಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ನಿಂತಲ್ಲೇ ನವನೀತ್ ಕನಸು ಕಾಣ್ತಾ ಇರ್ತಾನೆ. ಅಷ್ಟರಲ್ಲಿ ಡೆಕೋರೇಷನ್ ಮುಗಿಸಿ ಇಟ್ಟಿದ್ದಂತಹ ಗುಲಾಬಿ ದಳಗಳನ್ನು ಶ್ರುತಿ ಕೆಳಗಡೆ ನಿಂತಿರ್ತಾಳೆ. ಅವಳ ಮೇಲೆ ಸುರಿತಾನೆ. ಶ್ರುತಿಗೆ ಏನಿದು ಗುಲಾಬಿ ದಳಗಳು ನನ್ನ ಮೈ ಮೇಲೆ ಅಂತ ಮೇಲೆ ನೋಡ್ತಾಳೆ. ಬಟ್ ನವನೀತ್ ತಕ್ಷಣ ಕಣ್ಮರೆಯಾಗಿ ಕೆಳಗಡೆ ಕೂರ್ತಾನೆ. ನವನೀತ್ ಶ್ರುತಿ ಕಣ್ಣಿಗೆ ಬೀಳುವುದಿಲ್ಲ. ಎಲ್ಲೋ ಮಿಸ್ ಆಗಿ ಬಿದ್ದಿರಬೇಕು ಬಿಡಮ್ಮ ಅಂತ ನಾರಾಯಣಗೌಡರು ಹೇಳ್ತಾರೆ. ಸರಿ ಅಂತ ಹೇಳಿ ಶ್ರುತಿ ಮತ್ತು ಅವಳ ಅಪ್ಪ ಅಮ್ಮ ಎಲ್ಲರಿಗೂ ಕೂಡ ಜ್ಯೂಸನ್ನ ಸರ್ವ್ ಮಾಡ್ತಾರೆ. ಅವರು ಕೂಡ ಜ್ಯೂಸ್ ಕುಡಿದು ಅನುರಾಧ ನವನೀತ್ ಅಮ್ಮನ ಜೊತೆ ಮಾತನಾಡುತ್ತಾ, ಒಮ್ಮೆ ನಿಮ್ಮ ಮನೆಯನ್ನು ತೋರಿಸಿ ನೋಡೋಣ ಎಂದು ಎಲ್ಲರೂ ಹೋಗಿ ಮನೆಯನ್ನು ನೋಡುತ್ತಿರುತ್ತಾರೆ. ಆದರೆ ನವನೀತ್ ಶ್ರುತಿ ಹಿಂದೆಯೇ ಇರ್ತಾನೆ. ಯಾರಿಗೂ ಕಾಣಿಸದ ಹಾಗೆ ಶ್ರುತಿಯನ್ನು ನೋಡುತ್ತಾ ಕುಳಿತಿರುತ್ತಾನೆ. ಇದನ್ನು ಮನೆ ಕೆಲಸದವನು ನೋಡುತ್ತಾನೆ. ಯಾಕೆ ಯಜಮಾನ್ರೆ ಹಿಂಗೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ನಿಮಗೆ ಅಲ್ವಾ ಹುಡುಗಿನ ಫಿಕ್ಸ್ ಮಾಡಿರೋದು, ಬನ್ನಿ ಮುಂದೆನೇ ನೋಡಿ ಮಾತಾಡ್ಸಿ ಬನ್ನಿ, ಹೋಗೋ ಸುಬ್ಬ ನೀನು ಅಂತ ನವನೀತ್ ಹೇಳ್ತಾನೆ. ಹಾಗೆ ಅನುರಾಧ ಕೂಡ, ಎಲ್ಲಿ ನಿಮ್ಮ ಮಗ ನವನೀತ್ ಅವರು ಕಾಣಿಸ್ತಾ ಇಲ್ವಲ್ಲ, ಆಫೀಸಿಗೆ ರಜೆ ಹಾಕವ್ರೆ ಅಂತ ಹೇಳಿದ್ರಿ ಅಂತ ಕೇಳ್ತಾಳೆ. ಆಗ ಇಲ್ಲೇ ಇದ್ದಾನೆ. ಆವಾಗ ನವನೀತ್ ಅಮ್ಮ ಕೂಗ್ತಾರೆ, ನವನೀತ್ ಏನೋ ಮಾಡ್ತಾ ಇದ್ದೀಯಾ, ಬಾರೋ ಇಲ್ಲಿ ಅಂತ. ನವನೀತ್ ಕೂಡ ಸ್ಟೈಲಾಗಿ ರೆಡಿಯಾಗಿ ಬರ್ತಾನೆ. ಅವನನ್ನು ನೋಡಿದ ಶ್ರುತಿ, ಇವರೇನ ನಮ್ಮ ಅಕ್ಕನ ಮದುವೆ ಆಗೋ ಹುಡುಗ, ತುಂಬ ಚೆನ್ನಾಗಿದ್ದಾರಲ್ವ. ಹಾಗೆ ಅನುರಾಧ ಮನೆ ಕಡೆಯವರು ಕೂಡ ತುಂಬ ಚೆನ್ನಾಗಿದ್ದಾನೆ, ಹುಡುಗನೂ ಚೆನ್ನಾಗಿದ್ದಾನೆ, ಮನೆ ಕೂಡ ಎಷ್ಟು ಚೆಂದ ಇದೆ, ಆಫೀಸ್ ಕೂಡ ಇದೆ ಅಂತಾರಲ್ಲ, ಇವ್ರದೇ ಓನು. ಶಾಲಿನಿ ತುಂಬ ಪುಣ್ಯ ಮಾಡಿದ್ದಾಳೆ ಬಿಡ್ರಪ್ಪ ಇಂಥ ಮನೆ ಸೇರಲು, ನಿಜವಾಗ್ಲೂ ಖುಷಿ ಪಡಬೇಕು, ಇಂಥ ಮನೆ ಸೇರೋಕ್ಕೆ ಅದೃಷ್ಟ ಕೂಡ ಇರಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆ ನವನೀತ್ ಕೂಡ ಬಂದು ರಾಮೇಗೌಡ, ಅನುರಾಧ ಹಾಗೂ ಅವರ ಫ್ಯಾಮಿಲಿಯವರೆಲ್ಲರಿಗೂ ನಮಸ್ಕಾರ ಹೇಳ್ತಾನೆ. ನಮಸ್ಕಾರ ಹೇಳಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಹ್ಞೂ ಅಂತ ಹೇಳ್ತಾರೆ. ಶ್ರುತಿ ಮಾತ್ರ ಸುಮ್ಮನೆ ನಿಂತಿರ್ತಾಳೆ. ಶ್ರುತಿಯ ನಾಚುವಿಕೆ ಮತ್ತು ಆ ನಗುವಿನ ಸಣ್ಣ ಕೆನ್ನೆಯ ಮೇಲಿರುವ ಆ ಕುಳಿಯನ್ನು ನೋಡಿ ನಿಜವಾಗ್ಲೂ ನವನೀತ್ಗೆ ತುಂಬ ಖುಷಿಯಾಗುತ್ತೆ. ಶ್ರುತಿನ ಶಾಲಿನಿ ಅಂದ್ಕೊಂಡ ನವನೀತ್ ತುಂಬ ಇಷ್ಟಪಟ್ಟಿರ್ತಾನೆ. ನವನೀತ್ಗೆ ಶಾಲಿನಿ ಯಾರು ಶ್ರುತಿ ಯಾರು ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗೆ ಇರಬೇಕಾದ್ರೆ ಶ್ರುತಿ ಕೂಡ ಹಾಗೆ ಸುಮ್ಮನೆ ಕೂತಿರಬೇಕಾದ್ರೆ ಶ್ರುತಿನ ಶಾಲಿನಿ ಅಂದ್ಕೊಂಡು ನವನೀತ್, ಬನ್ನಿ ಮನೆ ತೋರಿಸ್ತೀನಿ ನಿಮಗೂ ಕೂಡ ಅಂತ ಹೇಳ್ತಾನೆ. ಆವಾಗ ಇಲ್ಲ ನನಗೇನು ಬೇಡಿ, ಅಪ್ಪ ಅಮ್ಮ ನೋಡಿದ್ರೆ ಸಾಕು ಅಂತ. ಆಗ ನವನೀತ್, ಪರವಾಗಿಲ್ವೇ, ಈಗಿನ ಕಾಲದಲ್ಲೂ ಹುಡುಗ ಕರೆದ್ರೂ ಕೂಡ ಅಪ್ಪ ಅಮ್ಮ ನೋಡಿದ್ರೆ ಸಾಕು ಅಂತಾರಲ್ಲ, ಪರವಾಗಿಲ್ಲ, ಆದರೆ ಈಗಿನ ಕಾಲದ ಹೆಣ್ಮಕ್ಳು ಹುಡುಗನ ಜೊತೆ ಮಾತಾಡಬೇಕು, ಟೈಮ್ ಬೇಕು ಅನ್ನೋ ಕಾಲದಲ್ಲೂ ಇಂಥ ಹುಡುಗಿ ಇದ್ದಾಳಲ್ಲ, ಯಪ್ಪ ಬಾಪ್ರೆ ಅಂತಾನಂತೆ, ಬಪ್ಪರೆ ಅಂತಾನೆ. ಹಾಗಾಗಿ ನವನೀತ್ ಕೂಡ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಸಂಸ್ಕಾರವಂತೆ, ನಮ್ಮ ಅಪ್ಪ ಅಮ್ಮ ಯಾವತ್ತೂ ಕೂಡ ಒಳ್ಳೆ ಹುಡುಗಿನ ಹುಡುಕ್ತಾರೆ. ನಿಜವಾಗ್ಲೂ ತುಂಬ ಖುಷಿಯಾಗ್ತಿದೆ, ಇವಳನ್ನು ನೋಡ್ತಾ ಇದ್ದರೆ ಮನಸ್ಸಲ್ಲೇ ಮನೆ ಕಟ್ತಾನೆ ನವನೀತ್. ಇಂಥ ಹುಡುಗಿ ಸಿಕ್ಕಿದರೆ ಎಷ್ಟು ಚಂದ, ಪುಣ್ಯ ಅಲ್ವಾ ಅಂತ ಅಂದ್ಕೊಂಡು
ಹಾಗೆ ಎಲ್ಲರೂ ಮನೆಯೆಲ್ಲ ನೋಡೈತ್ಲೆ ರಾಮೇಗೌಡರು ಮತ್ತು ನಾರಾಯಣಗೌಡರು ಇಬ್ಬರು ಕೂತು ಮಾತನಾಡಲು ಶುರು ಮಾಡ್ತಾರೆ. ಏನ್ರಿ ಗೌಡ್ರೆ, ಇನ್ಮೇಲಾದರೂ ಒಪ್ಗೆನಾ ಅಂತ ಹೇಳ್ತಾರೆ. ಹ್ಞೂ ಗೌಡ್ರೆ, ಒಪ್ಪಿಗೆ, ಆದರೆ ಸಂಪ್ರದಾಯಬದ್ಧವಾಗಿ ನಾವು ಒಪ್ಪಿಗೆ ತಗೊಳ್ಳೋಣ ಅಂತ ಹೇಳ್ತಾರೆ ರಾಮೇಗೌಡರು. ಅದಕ್ಕೆ ನಾರಾಯಣಗೌಡರು, ಯಾಕೆ ಚಿಂತಿಸ್ತೀರಾ ನೀವು, ನಾನು ಎಲ್ಲನೂ ತರಿಸಿಟ್ಟಿದ್ದೀನಿ. ನೀವು ಇಬ್ಬರು ಹುಡುಗಿ ಅಪ್ಪ ಅಮ್ಮ ಇದ್ದೀರಾ, ಹಾಗೆ ನಿಮ್ಮ ಹತ್ರದ ರಿಲೇಟಿವ್ಸ್ ಇದ್ದಾರೆ. ಇಲ್ಲಿ ನಾನು ನನ್ನ ಹೆಂಡತಿ ಎಲ್ಲರೂ ಇದ್ದೀವಿ. ಈಗ ನಮ್ಮ ಹುಡುಗನ ಮುಂದೆಯೇ ಹಣ್ಣಿನ ಶಾಸ್ತ್ರ, ಅದೇ ಹೂ ಮುಡ್ಸೋ ಶಾಸ್ತ್ರದ ರೀತಿ ತಟ್ಟೆ ಬದಲಾಯಿಸ್ಕೊಳ್ಳೋಣ, ಪುರೋಹಿತರು ಕೂಡ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ, ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ರಾಮೇಗೌಡರು ಸ್ವಲ್ಪ ಮುಜುಗರಕ್ಕೊಳಗಾಗಿ, ಇಷ್ಟು ಬೇಗನಾ, ಬೇಡ ಬಿಡಿ, ನಮ್ಮ ಮನೆಯಲ್ಲೇ ಇವೆಲ್ಲವೂ ಶಾಸ್ತ್ರ ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ. ಆಗ ನಾರಾಯಣಗೌಡರು, ಯಾಕ್ರಿ ರಾಮೇಗೌಡ್ರೆ ಇಷ್ಟೊಂದು ಮುಜುಗರ ಪಡ್ತೀರಾ, ನಾವೇನು ಬೇರೆಯವರ, ಇಷ್ಟೆಲ್ಲ ನೋಡಿದ ಮೇಲೂ ನಿಮಗೆ ಸಮಾಧಾನ ಆಗಿಲ್ಲ ಅಂತಂದರೆ ನಮ್ಮ ಕಂಪ್ನಿ ಕೂಡ ತೋರಿಸ್ತೀನಿ, ಹಾಗೆ ಎಲ್ಲವನ್ನು ತೋರಿಸ್ತೀನಿ, ಬನ್ನಿ ನಿಮಗೆ ಅಂತ ಹೇಳ್ತಾರೆ. ಆಗ ಇಲ್ಲ ಪರವಾಗಿಲ್ಲ, ಈಗೇನು ನಿಮ್ಮ ಶಾಸ್ತ್ರದಂತೆ ಇಲ್ಲೇ ಹೂ ಮುಡಿಸಿ ತಟ್ಟೆ ಬದಲಾಯಿಸಿಕೊಳ್ಳೋಣ ಅಂತ ಹೇಳ್ತಾರೆ. ಹಾಗೆ ಅಲ್ಲೇ ಕೂಡ ತುಂಬಿದ ತಟ್ಟೆಗಳನ್ನು 9 ಥರದ ತಟ್ಟೆಗಳನ್ನು ಸಡನ್ನಾಗಿ ನಾರಾಯಣಗೌಡರು ಅವರ ಮನೆ ಕೆಲಸದವರಿಗೆ ಹೇಳಿ ರೆಡಿ ಮಾಡಿಸುತ್ತಾರೆ. ಎಲ್ಲನೂ ರೆಡಿ ಮಾಡಿಸಿ, ಹಾಗೆ ಅಪ್ಪ ಅಮ್ಮ, ನವನೀತ್ ಅಪ್ಪ ಅಮ್ಮ ಹಾಗೆ ಶಾಲಿನಿ ಅಪ್ಪ ಅಮ್ಮ ಇಬ್ಬರೂ ಕೂಡ ಹಾರನ ಬದಲಾಯಿಸ್ಕೊಂಡು ಒಪ್ಪಿಗೆ ನೀಡುವ ಶಾಸ್ತ್ರವನ್ನು ಅಲ್ಲೇ ತಟ್ಟೆ ಬದಲಾಯಿಸಿಕೊಳ್ಳುತ್ತಾರೆ. ನಿಮ್ಮ ಹುಡುಗಿ ನಮ್ಮ ಹುಡುಗನಿಗೆ, ನಮ್ಮ ಹುಡುಗ ನಿಮ್ಮ ಹುಡುಗಿಗೆ ಎಂದು ತಟ್ಟೆ ಶಾಸ್ತ್ರದ ಮೂಲಕ ತಟ್ಟೆ ಬದಲಾಯಿಸಿಕೊಂಡು ಇಬ್ಬರೂ ಕೂಡ ಖುಷಿಯಾಗಿ ಸ್ವೀಟ್ ತಿಂತಾರೆ. ಆಗ ನಾರಾಯಣಗೌಡರು ಹೇಳ್ತಾರೆ, ಇನ್ನೇನು ತಟ್ಟೆ ಬದಲಾಯಿಸ್ಕೊಂಡು ನಾವು ನೀವು ಬೀಗ್ರಲ್ವಾ, ಇವಾಗ ಊಟನಾದರೂ ಮಾಡಿ ಅಂತ ಹೇಳಿ ಹಬ್ಬದ ಅಡಿಗೆ ತಯಾರಿ ಮೊದಲೇ ಮಾಡಿಸಿರ್ತಾರೆ ನಾರಾಯಣಗೌಡರು. ಯಾಕೆಂದರೆ ಅವರಿಗೆ ಹುಡುಗಿ ಮನೆತನ ತುಂಬ ಇಷ್ಟ ಆಗಿರೋದ್ರಿಂದ ಅವರು ಎಲ್ಲ ಊಟದ ತಯಾರಿ ಮಾಡಿಸಿರ್ತಾರೆ. ರಾಮೇಗೌಡರು, ಇಲ್ಲ ನಾವು ಊರಿಗೆ ಹೋಗೇ ಮಾಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಯಾಕ್ರಿ ರಾಮೇಗೌಡ್ರೆ ಇಷ್ಟೊಂದು ನಾಚಿಕೆ ಪಡ್ತಾರೆ? ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ.